ನಮಸ್ತೆ. ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಥೆಯ ಹೆಸರು ಮೂವರು ಧೂರ್ತರು. ಒಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣನು ಯಜ್ಞವನ್ನು ಮಾಡಲು ನಿಶ್ಚಯಿಸಿ ಬೇರೆ ಊರಿನಲ್ಲಿದ್ದ ಶ್ರೀಮಂತ ದಾನಿಯೊಬ್ಬನಲ್ಲಿಗೆ ಹೋಗಿ, ಎಲೆ ಯಜಮಾನನೇ, ನಾನು ಮುಂದಿನ ವಾರ ಯಜ್ಞವೊಂದನ್ನು ಮಾಡಲು ತೀರ್ಮಾನಿಸಿದ್ದೇನೆ. ನನಗೆ ಅಗತ್ಯವಾಗಿ ಲಕ್ಷಣವಾದ ಪಶುವೊಂದು ಬೇಕಾಗಿದೆ. ಅದನ್ನು ನೀನು ಕೊಡಲು ಸಾಧ್ಯವಾ ಎಂದು ಕೇಳಿದ. ಆಗ ಆ ಮನೆಯ ಯಜಮಾನನು ಸರ್ವಲಕ್ಷಣಗಳಿರುವ ಒಂದು ಆಡನ್ನು ಆತನಿಗೆ ಕೊಟ್ಟು, ಇದು ಎಲ್ಲ ಉತ್ತಮ ಲಕ್ಷಣಗಳನ್ನು ಹೊಂದಿದೆ. ಇದನ್ನು ತೆಗೆದುಕೊಂಡು ಹೋಗಿ ಯಜ್ಞ ಮಾಡು ಎಂದ. ಬ್ರಾಹ್ಮಣನು ಖುಷಿಯಿಂದ ಅದನ್ನು ತರುವಾಗ ಅದು ಆಚೀಚೆ ಓಡತೊಡಗಿತು. ಹಾಗಾಗಿ ಅದನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ನಡೆಯತೊಡಗಿದ. ಅದೇ ಸಮಯದಲ್ಲಿ ಹಸಿದ 3 ಜನ ಧೂರ್ತರು ಬಲಿಷ್ಠವಾದ ಆಡನ್ನು ಹೊತ್ತುಕೊಂಡು ಬರುವವನನ್ನು ಕಂಡು ಹೇಗಾದರೂ ಅವನಿಗೆ ಮೋಸ ಮಾಡಿ ಆಡನ್ನು ಲಪಟಾಯಿಸಿ ಅದನ್ನು ತಿನ್ನುವ ಯೋಚನೆ ಮಾಡಿದರು. ಹೇಗೆ ಮೋಸ ಮಾಡುವುದು ಎಂದು ತಮ್ಮೊಳಗೆ ಮಾತನಾಡಿಕೊಂಡು, ಮೊದಲಿಗೆ ಒಬ್ಬಾತ ಅವನ ಎದುರಿಗೆ ಬಂದು, ಎಲೈ ಮೂರ್ಖ, ಯಾರಾದರೂ ನಾಯಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಾರಾ? ಏನಾಗಿದೆ ನಿನಗೆ ಎಂದ. ಆಗ ಬ್ರಾಹ್ಮಣನು, ಪೆದ್ದ, ಇದು ಸರ್ವಲಕ್ಷಣವಾದ ಆಡು. ಇದು ನಿನಗೆ ನಾಯಿಯಂತೆ ಕಾಣುತ್ತದಾ? ನಿನ್ನ ಕಣ್ಣೇ ಸರಿಯಿಲ್ಲ ಎಂದ. ಇರಬಹುದು, ನನಗೆ ಹಾಗೆ ಕಂಡಿತು, ಹೇಳಿದೆ, ನಿಮ್ಮಿಷ್ಟ ಎಂದು ಹೇಳಿ ಆತ ಹೊರಟು ಹೋದ. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಇನ್ನೊಬ್ಬ ಎದುರಾದ. ಆತನು ಈ ಬ್ರಾಹ್ಮಣನನ್ನು ತಿರುಗಿ ನೋಡುತ್ತಾ, ಅಯ್ಯ, ಇದೇಕೆ ನಾಯಿಯನ್ನು ಹೊತ್ತುಕೊಂಡು ಹೋಗುವಿರಿ? ಅದಕ್ಕೇನು ಹುಷಾರಿಲ್ಲವಾ ಎಂದು ಕೇಳಿದ. ಅದಕ್ಕೆ, ನಿನಗೆ ಆಡು ನಾಯಿಯ ಹಾಗೆ ಕಾಣೋದು, ಇದು ಹಾಡು, ಅಷ್ಟು ತಿಳಿಯುವುದಿಲ್ಲವಾ ಎಂದು ಅವನನ್ನು ಕಳಿಸಿದ. ಆದರೂ ಇಬ್ಬರು ಯಾಕೆ ಹೀಗೆ ಹೇಳಿದರು ಎಂಬ ಸಂಶಯ ಉತ್ಪನ್ನವಾಗಿ ಆಡನ್ನು ಹೊತ್ತು ಮುಂದೆ ನಡೆದ. ಇನ್ನೂ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ 3ನೆಯ ಧೂರ್ತನು, ಎಲೈ ಬ್ರಾಹ್ಮಣ ಶ್ರೇಷ್ಠರೇ, ಇದೇಕೆ ನಾಯಿಯನ್ನು ಹೊತ್ತುಕೊಂಡು ಹೋಗುತ್ತಿದ್ದೀರಿ ಎಂದು ಕೇಳಿದ. ಈಗ ಬ್ರಾಹ್ಮಣನಿಗೆ ನಿಜವಾಗಿ ಅನುಮಾನ ಬರತೊಡಗಿತು. ಎದುರಿಗೆ ಸಿಕ್ಕಿದ್ದ 3 ಜನ ಇದನ್ನು ನಾಯಿಯೆಂದೇ ತಿಳಿಯಬೇಕಾದರೆ ಇದು ನಾಯಿಯೇ ಇರಬೇಕು, ನನಗೆ ತಿಳಿಯದೆ ಹೋಗುತ್ತಿರಬೇಕು. ನಾಯಿಯನ್ನು ಹೊತ್ತುಕೊಂಡು ಹೋಗುವುದು ನಾಚಿಕೆಗೇಡು ಎಂದು ಭಾವಿಸಿ ಅದನ್ನು ಅಲ್ಲೇ ಎಸೆದು ಹೊರಟು ಹೋದ. ಅದನ್ನೇ ಕಾಯುತ್ತಿದ್ದ 3 ಅವನು ಕಣ್ಮರೆಯಾಗುತ್ತಿದ್ದಂತೆ ಆ ಆಡನ್ನು ಹಿಡಿದು ಕೊಂದು ಬೇಯಿಸಿ ಹೊಟ್ಟೆ ತುಂಬ ತಿಂದು ತೃಪ್ತಿಯಿಂದ ತೇಗಿದರು. ಕಥೆಯ ನೀತಿ: ವಂಚನೆಯಿಂದಲೂ ಕೆಲಸ ಸಾಧಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ತುಂಬ ಜನ ಇದ್ದರೆ ಧೂರ್ತರನ್ನು ಕೂಡ ಎದುರು ಹಾಕಿಕೊಳ್ಳಬಾರದು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.